ವ್ಯಾಮೋಹವಿಲ್ಲದ ಪ್ರೇಮ ನಿರ್ಭರವಿರಲಿ, ಭೀಮ ಸಾಹಸವಿರಲಿ, ಹಗೆತನವನುಳಿದು ನೇಮನಿಷ್ಠೆಗಳಿರಲಿ, ಢಂಬ ಕಠಿಣತೆ ಬಿಟ್ಟು ಸೌಮ್ಯವೆಲ್ಲೆಡೆ ಇರಲಿ ಮಂಕುತಿಮ್ಮ. ಮಂಕುತಿಮ್ಮನ ಈ ಕಗ್ಗವು ಜೀವನದ ಸರ್ವತೋಮುಖವಾದ ಆದರ್ಶಗಳನ್ನು ಸಾರುವ ಸುಂದರ ಸಂದೇಶವಾಗಿದೆ. ಕೆಲವೇ ಮಾತುಗಳಲ್ಲಿ ಅವರು ಮಾನವ ಸಂಬಂಧಗಳು, ಆದರ್ಶಗಳು ಮತ್ತು ಜೀವನದ ಗುಣಮಟ್ಟದ ಬಗ್ಗೆ ಅತ್ಯಂತ ಸರಳವಾಗಿ ಹೇಳಿದ್ದಾರೆ. ಸಾಮಾನ್ಯವಾಗಿ ಪ್ರೇಮ ಎಂದರೆ ಆಕರ್ಷಣೆ, ಮೋಹ ಇವುಗಳ ಸಮ್ಮಿಶ್ರಣ ಎಂದು ಭಾವಿಸುತ್ತೇವೆ. ಆದರೆ ಮಂಕುತಿಮ್ಮನ ಪ್ರಕಾರ ನಿಜವಾದ ಪ್ರೇಮವು ಯಾವುದೇ ಅಪೇಕ್ಷೆಗಳಿಲ್ಲದ ಸ್ವಾರ್ಥರಹಿತವಾದ ಮತ್ತು ಶುದ್ಧವಾದ ಪ್ರೀತಿಯಾಗಿದೆ. ಇದು ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ಸೀಮಿತವಾಗದೆ ಎಲ್ಲ ಜೀವಿಗಳ ಕಡೆಗೂ ವಿಸ್ತರಿಸಬೇಕು. ಭೀಮನ ಸಾಹಸ ಎಂದರೆ ಕೇವಲ ದೈಹಿಕ ಶಕ್ತಿ ಮಾತ್ರವಲ್ಲ, ಅದು ಯಾವುದೇ ಸಂದರ್ಭದಲ್ಲೂ ಧೈರ್ಯವಾಗಿ ಮುನ್ನಡೆಯುವ ಮನೋಭಾವವನ್ನು ಸೂಚಿಸುತ್ತದೆ. ನಾವು ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಎದುರಿಸಲು ಈ ರೀತಿಯ ಧೈರ್ಯದ ಅಗತ್ಯವಿದೆ. ಮನುಷ್ಯನ ಸ್ವಭಾವದಲ್ಲಿ ಹಗೆತನವು ಸಹಜವಾಗಿ ಇರುತ್ತದೆ. ಆದರೆ ಮಂಕುತಿಮ್ಮನ ಪ್ರಕಾರ ನಾವು ಹಗೆತನವನ್ನು ಬಿಟ್ಟು ನಮ್ಮ ಕರ್ತವ್ಯಗಳಲ್ಲಿ ನಿಷ್ಠೆಯಿಂದ ಇರಬೇಕು. ಇದು ಸಮಾಜದ ಸಮಗ್ರತೆಗೆ ಅಗತ್ಯವಾಗಿದೆ. ಢಂಬ ಮತ್ತು ಕಠಿಣತೆ ಎಂದರೆ ನಾವು ಇತರರ ಮುಂದೆ ತೋರಿಸುವ ಕೃತಕವಾದ ವ್ಯಕ್ತಿತ್ವ. ಆದರೆ ನಿಜವಾದ ಸೌಂದರ್ಯವೆಂದರೆ ಮನಸ್ಸಿನ ಶಾಂತಿ ಮತ್ತು ಸರಳತೆ. ಸಂಕ್ಷಿಪ್ತವಾಗಿ, ಮಂಕುತಿಮ್ಮನ ಈ ಕಗ್ಗವು ನಾವು ಜೀವನದಲ್ಲಿ ಅನುಸರಿಸಬೇಕಾದ ಕೆಲವು ಮೂಲಭೂತ ನಿಯಮಗಳನ್ನು ಹೇಳುತ್ತದೆ. ಪ್ರೀತಿ, ಧೈರ್ಯ, ನಿಷ್ಠೆ ಮತ್ತು ಸೌಮ್ಯತೆ ಇವು ಮಾನವ ಸಂಬಂಧಗಳನ್ನು ಬಲಪಡಿಸುವ ಮತ್ತು ಸಮಾಜವನ್ನು ಸುಂದರಗೊಳಿಸುವ ಗುಣಗಳಾಗಿವೆ. ಈ ಕಗ್ಗದ ಮಹತ್ವ ಸರಳತೆ. ಸಂಕೀರ್ಣವಾದ ತತ್ವಗಳನ್ನು ಸರಳ ಪದಗಳಲ್ಲಿ ಹೇಳುವ ಮೂಲಕ ಮಂಕುತಿಮ್ಮನು ಎಲ್ಲ ವರ್ಗದ ಜನರಿಗೂ ತಮ್ಮ ಸಂದೇಶವನ್ನು ತಲುಪಿಸಿದ್ದಾರೆ. ಸಾರ್ವತ್ರಿಕತೆ. ಈ ವಚನದಲ್ಲಿ ಹೇಳಿರುವ ಆದರ್ಶಗಳು ಯಾವುದೇ ಕಾಲಕ್ಕೂ ಯಾವುದೇ ಸಮಾಜಕ್ಕೂ ಅನ್ವಯಿಸುತ್ತದೆ. ಪ್ರಸ್ತುತತೆ. ಇಂದಿನ ಭೌತಿಕವಾದಿ ಜಗತ್ತಿನಲ್ಲಿ ಮನುಷ್ಯನ ಮೂಲ ಮೌಲ್ಯಗಳನ್ನು ಮರೆಯುತ್ತಿದ್ದೇವೆ. ಈ ಕಗ್ಗವು ನಮಗೆ ಆ ಮೌಲ್ಯಗಳನ್ನು ಮರಳಿ ನೆನಪಿಸುತ್ತದೆ. ಒಟ್ಟಾರೆಯಾಗಿ ಮಂಕುತಿಮ್ಮನ ಈ ಕಗ್ಗವು ಜೀವನದ ಸಾರ್ಥಕತೆಯನ್ನು ಹುಡುಕುವ ಪ್ರತಿಯೊಬ್ಬ ವ್ಯಕ್ತಿಗೂ ಮಾರ್ಗದರ್ಶಿಯಾಗಿದೆ.